ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 14ನೇ ತಾರೀಕು ಆಷಾಢ ಅಮಾವಾಸ್ಯೆ ನಂತರ ಸಿಂಹ ರಾಶಿಯವರ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮವಾದಂಥ ಗುರುಬಲ ತಮಗೆ ಬೆಂಬಲ ನೀಡುತ್ತಾನೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಅವಕಾಶಗಳು ದೊರೆಯುತ್ತದೆ. ಹಿಂದೆ ಮಾಡಿರ್ತಕ್ಕಂಥ ಹೂಡಿಕೆಗಳಿಂದ ಲಾಭ ಸಿಗ್ತದೆ. ಆದರೆ ರಾವಿನ ಪ್ರಭಾವದಿಂದ ಆಕರ್ಷಕವಾಗಿ ಕಾಣುವಂಥ ಹೂಡಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಯಾರ ಮಾತಿಗೂ ಕೂಡ ಮರಳಾಗಿ ಹೂಡಿಕೆನ ಮಾಡೋದಕ್ಕೆ ಹೋಗಬೇಡಿ. ನೀವು ಏನಾದರೂ ಗಾಡಿ, ಹೊಸ ಜಾಗ ಖರೀದಿ ಅಥವಾ ಜಮೀನು ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಸ್ವಲ್ಪ ಮುಂದೂಡಿ. ಉದ್ಯೋಗ ಕ್ಷೇತ್ರದಲ್ಲಿ ಶನಿ ಮತ್ತು ಸೂರ್ಯ ಉತ್ತಮವಾದಂಥ ಪಾತ್ರವನ್ನು ವಹಿಸ್ತವೆ. ಸೂರ್ಯ ತಮಗೆ ಉತ್ತಮವಾದಂಥ ಗೌರವ, ಪ್ರಶಂಸೆ ತಂದು ಕೊಡಲು ಪ್ರಯತ್ನ ಮಾಡಿದರೆ, ಶನಿ ತಮ್ಮ ತಾಳ್ಮೆ ಮತ್ತು ಪರಿಶ್ರಮವನ್ನು ಪರೀಕ್ಷಿಸ್ತಾನೆ. ಮೇಲಾಧಿಕಾರಿಗಳ ಗಮನ ಸೆಳೆಯುವಂಥ ಅವಕಾಶಗಳಿವೆ. ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಸರ್ಕಾರಿ ಉದ್ಯೋಗಗಳು ಯಾರೆಲ್ಲ ಮಾಡ್ತಾ ಇದ್ರೆ ಅವರಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು. ಆದರೆ ಕೆಲವರಿಗೆ ಅಹಂಕಾರದಿಂದ ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಇನ್ನು ವ್ಯವಹಾರದಲ್ಲಿ ಕುಜ ಮತ್ತು ಗುರು ಉತ್ತಮವಾದಂಥ ಫಲವನ್ನು ನೀಡ್ತಾರೆ. ಹೊಸ ವ್ಯಾಪಾರದ ಸಂಪರ್ಕಗಳು ಹೆಚ್ಚಾಗ್ತದೆ. ಹಳೆಯ ಗ್ರಾಹಕರಿಂದ ಉತ್ತಮ ಲಾಭ ಸಿಗ್ತದೆ. ಮಾರಾಟದಲ್ಲಿ ಏರಿಕೆ ಆಗ್ತದೆ. ಆದರೆ ಕೇತುವಿನ ಪ್ರಭಾವದಿಂದ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಯಾವುದೇ ಹೊಸ ವ್ಯವಹಾರವನ್ನು ಆರಂಭಿಸದೆ ಈಗಿರುವಂಥ ವ್ಯವಹಾರಗಳನ್ನು ಬಲಪಡಿಸಿಕೊಳ್ಳುವಂಥ ತುಂಬ ಒಳ್ಳೆಯದು. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡುವಂಥದ್ದಾದರೆ, ಕುಟುಂಬ ಕ್ಷೇತ್ರದಲ್ಲಿ ಶುಕ್ರ ಮತ್ತು ಗುರು ಅನುಕೂಲಕರ ಫಲ ನೀಡ್ತಾನೆ. ಕುಟುಂಬದಲ್ಲಿ ಸಂತೋಷ ಇರ್ತದೆ. ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳ್ತೀರಾ. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ. ಆದರೆ ಸೂರ್ಯನ ಪ್ರಭಾವದಿಂದ ನಿಮ್ಮ ಮಾತು ಕೆಲವೊಮ್ಮೆ ಕಠಿಣವಾಗಿ ಕಾಣಬಹುದು. ಕುಟುಂಬದವರ ಅಭಿಪ್ರಾಯಕ್ಕೂ ಸ್ವಲ್ಪ ಗೌರವ ನೀಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸೂರ್ಯ ಮತ್ತು ಶನಿ ಎರಡೂ ಕೂಡ ಪರಿಣಾಮ ಬೀರ್ತವೆ. ಆತ್ಮವಿಶ್ವಾಸ ಮತ್ತು ಶಕ್ತಿ ಹೆಚ್ಚಾಗ್ತದೆ. ಆದರೆ ನಿಮಗೆ ಕಣ್ಣಿನ ಸಮಸ್ಯೆ, ತಲೆನೋವು, ಆಯಾಸ ಇವುಗಳು ಕಾಣಿಸ್ಕೊಳ್ಬಹುದು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ನೀರು ಹೆಚ್ಚಾಗಿ ಕುಡಿಯಿರಿ. ಈ ಆಷಾಢ ಮಾಸದ ವಿಶೇಷ ಪರಿಹಾರಗಳೇನಂತ ಹೇಳಿದರೆ, ಪ್ರತಿ ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ. ಸಾಧ್ಯವಾದರೆ ಗೋಧಿ, ಬೆಲ್ಲವನ್ನು ದಾನವನ್ನು ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 1, 3 ಮತ್ತು 9. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಮತ್ತು ಕೇಸರಿ. ಇದಾಗಿತ್ತು ಸಿಂಹ ರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ತಮ್ಮದು ಸಿಂಹ ರಾಶಿಯಾಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಜಾತಕವನ್ನು ತಿಳಿಸಲಾಗುವುದು. ಜಾತಕಗಳನ್ನು ತಿಳಿಸಲಾಗುವುದು ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.